ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಕುರುಬರ ಇತಿಹಾಸವನ್ನು ತಿಳಿಸಿಕೊಡುವಂಥ ಒಂದು ಸಂಚಿಕೆಯನ್ನು ಕನ್ನಡಿಗ ಚಾನಲ್ YTಯ ಮೂಲಕ ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಕುರುಬರು ಅಂತಂದ್ರೆ ಶುಭ ಸಂಕೇತ. ಹಾಗೂ ಅವರ ಮುಖ ನೋಡಿದರೆ, ಬೆಳಿಗ್ಗೆ ಎದ್ದ ತಕ್ಷಣ ಅವರ ಮುಖ ನೋಡಿದರೆ ಇಡೀ ದಿನವೆಲ್ಲ ಶುಭ ಸಂದೇಶಗಳು, ಶುಭ ಶಕುನಗಳು ಹಾಗೂ ನಮ್ಮ ಜೀವನದಲ್ಲಿ ಉನ್ನತವಾದ ಸ್ಥಾನಮಾನಗಳು, ಮಾನ ಮರ್ಯಾದೆಗಳು ಸಿಗುತ್ತವೆ ಅನ್ನೋದಕ್ಕೆ ಕುರುಬರ ಒಂದು ಮುಖ ನೋಡುವ ಪ್ರಸಂಗ ಸಾಕ್ಷಿ. ಜೊತೆಗೆ ಯಾವುದೇ ಒಂದು ವ್ಯಾಪಾರ ಉದ್ಯಮದಲ್ಲಿ ಕುರುಬರ ಕಡೆಯಿಂದನೇ ಬೋಣಿ ಮಾಡಿಸ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳಿದಿದ್ದೇವೆ. ಜೊತೆಗೆ ಕುರುಬರು ಶ್ರಮಜೀವಿಗಳು. ಜೊತೆಗೆ ಅವರು ಯಾವತ್ತೂ ಕೂಡ ಯಾರಿಗೂ ತೊಂದರೆ ಕೊಡದಿರ್ತಕ್ಕಂಥ ನಿರುಪದ್ರವಿಗಳು ಅನ್ನುವಂಥ ವಿಚಾರವೂ ಕೂಡ ಪ್ರತಿಯೊಬ್ಬರಲ್ಲಿಯೂ ಇದೆ. ಹೀಗಾಗಿ ಈ ಕುರುಬರ ಒಂದು ಇತಿಹಾಸದ ಪರಂಪರೆಯನ್ನು ನಾವು ಕೆದಕಿದಾಗ ಹಲವಾರು ಸಂಗತಿಗಳು ನಮ್ಮ ನಡುವೆ ಕೇಳಿ ಬರ್ತಿರೋದು ಕೂಡ ಉಂಟು. ಹೀಗಿರುವ ಕುರುಬರು ಸಂಭಾವಿತರು, ಕುರುಬರು ಶಾಂತಿ ಪ್ರಿಯರು, ಕುರುಬರ ಒಂದು ಸಮಾಗಮ ಅಂದರೆ ಅವರ ಒಂದು ಗೆಳೆತನ ಮಾಡಿದರೆ ಒಳಿತಾಗುತ್ತದೆ ಅನ್ನುವಂಥ ಪ್ರತೀತಿಗಳು ಕೂಡ ಇವೆ. ಹೀಗಾಗಿ ಇವರ ಒಂದು ಯಾವುದೇ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ಕುರುಬರು ಸುಳ್ಳು ಹೇಳುವಂಥ ಜನಾಂಗದವರಲ್ಲ. ಯಾವತ್ತೂ ಕೂಡ ಶಾಂತಿ ಸೌಹಾರ್ದತೆಗೆ ಹಾಗೂ ಎಲ್ಲರನ್ನು ಒಂದುಗೂಡಿಸಿಕೊಂಡು ತಮ್ಮ ಜೊತೆಗೆ ಕರೆದುಕೊಂಡು ಹೋಗುವಂಥ ಒಂದು ಪ್ರಬಲ ಸಮುದಾಯ ಕುರುಬ ಸಮುದಾಯ. ಹೀಗಿರುವಾಗ ಈ ಕುರುಬರ ಇತಿಹಾಸವನ್ನು ನಾವು ನೋಡೋಣ. ಕುರುಬರ ಮೂಲ ಪುರುಷ ಪದ್ಮಗೊಂಡ, ಉಂಡಾಡು ಪದ್ಮಗೊಂಡ. ಇವನ ತಾಯಿ ಮುದ್ದಮ್ಮ ಮತ್ತು ಮುದ್ದುಗೊಂಡನ ಏಳನೆಯ ಪುತ್ರ ಉಂಡಾಡು ಪದ್ಮಗೊಂಡನ ಮೊಮ್ಮಗನೇ ರೇವಣಸಿದ್ಧ. ಕ್ರಿಸ್ತ ಶಕ 1100ರಲ್ಲಿ ಜನಿಸಿದ ಇವನ ಇತಿಹಾಸವನ್ನು ಹರಿಹರ ಅನ್ನುವಂಥ ಒಬ್ಬ ಕವಿ ತನ್ನ ಒಂದು ಇತಿಹಾಸದ ಪುಟಗಳಲ್ಲಿ ಅವನನ್ನು ದಾಖಲಿಸಿದ್ದಾನೆ. ಅದನ್ನು ನೀವೆಲ್ಲರೂ ಕೂಡ ನೋಡಿರಬಹುದು. ಜೊತೆಗೆ ಕುರುಬರ ರಾಜರು ಯಾರ್ಯಾರು ಅಂತಂದರೆ ಹಕ್ಕಬುಕ್ಕರು, ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥವರು ಹಕ್ಕಬುಕ್ಕರು, ಚಂದ್ರಗುಪ್ತ ಮೌರ್ಯರು ಹಾಗೂ ಅಶೋಕ ಚಕ್ರವರ್ತಿಗಳು ಕುರುಬ ಸಮುದಾಯದ ಪ್ರಮುಖ ರಾಜರುಗಳು ಅನ್ನುವಂಥ ಇತಿಹಾಸದ ಪುಟಗಳಲ್ಲಿ ತಮ್ಮ ಚಾಕಚಕ್ಯತೆಯನ್ನು, ತಮ್ಮ ಇತಿಹಾಸವನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಕುರುಬರು ಏಷ್ಯಾ ಖಂಡದಿಂದ ಅಂದರೆ ದಕ್ಷಿಣ ಏಷ್ಯಾದಿಂದ ಹೊರಟು ಭಾರತಕ್ಕೆ ವಲಸೆ ಬಂದಂಥವರು. ಜೊತೆಗೆ ಇವರು ಗುಡ್ಡಗಾಡು ಜನಾಂಗ. ಹಾಗೂ ಇವರ ಒಂದು ಪ್ರತೀತಿ ಏನಂತಂದರೆ ಕುರಿ ಕಾಯುವುದು, ಕಂಬಳಿಯನ್ನು ನೇಯುವುದು ಹಾಗೂ ಜೇನು ಸಾಕಾಣಿಕೆ ಮಾಡ್ತಾ ತಮ್ಮ ಜೀವನವನ್ನು ಕಟ್ಟಿಕೊಂಡಂಥ ಶ್ರಮಜೀವಿಗಳ ಒಂದು ಕುಟುಂಬ. ಹೀಗಿರುವಾಗ ಈ ಕುಟುಂಬ ಅಂದರೆ ಕುರುಬ ಕುಟುಂಬ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ಭಾರತದಾದ್ಯಂತ ಬಹುಸಂಖ್ಯಾತ ಜನಸಂಖ್ಯೆಯನ್ನು ಉಳ್ಳಂಥ ಒಂದು ಬಹುಸಂಖ್ಯಾತ ಒಂದು ದೊಡ್ಡ ಸಮಾಜ ಹಾಗೂ ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಸಮಾಜ ಕುರುಬ ಸಮಾಜ ಅಂತ ಹೇಳ್ಬೋದು. ಹೀಗಿರುವಾಗ ಕುರುಬರು ಯಾವತ್ತೂ ಕೂಡ ಯಾರನ್ನು ಕೂಡ ಹೀಯಾಳಿಸುವವರಲ್ಲ, ಯಾರನ್ನು ಕೂಡ ಅಪಮಾನ ಮಾಡುವಂಥವರಲ್ಲ, ಯಾರನ್ನು ಕೂಡ ಅವರು ಯಾವತ್ತೂ ಕೂಡ ತುಚ್ಛವಾಗಿ ಕಾಣುವಂಥ ಜಾಯಮಾನದವರಲ್ಲ. ಹೀಗಿರುವಾಗ ಕುರುಬರು ನಿಜಕ್ಕೂ ಕೂಡ ಪೌರಾಣಿಕ ಇತಿಹಾಸವನ್ನು ಹೊಂದಿರತಕ್ಕಂಥವರು. ಅಂದರೆ ಮಹಾಭಾರತ ಹಾಗೂ ರಾಮಾಯಣಗಳಲ್ಲಿ ಕುರುವಂಶ ಮತ್ತು ಯದುವಂಶ ಅನ್ನುವಂಥ ಒಂದು ಇತಿಹಾಸವನ್ನು ನಾವು ನೋಡ್ತೀವಿ. ಆವಾಗಿನಿಂದಲೂ ಕೂಡ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡವರು, ಬೆಳೆಸಿಕೊಂಡವರು, ಈಗಲೂ ಕೂಡ ತಮ್ಮ ಪ್ರಸ್ತುತಿಯನ್ನು ಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಭರತ ಭೂಮಿಯಲ್ಲಿ ಹಾಗೂ ಏಷ್ಯಾ ಖಂಡದಲ್ಲಿ ಎಲ್ಲಿ ಬೇಕಾದಲ್ಲಿ ನೋಡ್ಬೋದು. ಕುರುಬರು ಭಾರತದಲ್ಲಿ ಅಷ್ಟೇ ಏಕೆ ವಿಶ್ವದಾದ್ಯಂತ ಹರಡಿರತಕ್ಕಂಥ ಒಂದು ಪ್ರಬಲ ಸಮುದಾಯ ಅಂತಲೇ ಹೇಳ್ಬೋದು. ಹಾಗಿರುವಾಗ ಕುರುಬರ ಇತಿಹಾಸ ಅವರನ್ನು ಹಲವಾರು ನಾಮಾವಳಿಗಳಿಂದನೂ ಕರೀತಾರೆ. ಕುರುಬಗೊಂಡ, ಕುರುಬಗೌಡ ಹಾಗೂ ಜೇನು ಕುರುಬ, ಹಂಡೆ ಕುರುಬ, ಗೊಂಡೆ ಕುರುಬ, ಹೀಗೆ ನಾನಾ ರೀತಿಯಿಂದ ಕರೀತಾರೆ. ಮಹಾರಾಷ್ಟ್ರದಲ್ಲಿ ಧನಗರ್ ಅಂತೇಳಿ ಕರೀತಾರೆ, ಕುರುಂಬು ಅಂತೇಳಿ ಕರೀತಾರೆ. ಹೀಗೆ ಹಲವಾರು ನಾಮಾವಳಿಗಳಿಂದ ಕರೆಯಲ್ಪಟ್ಟಿರ್ತಕ್ಕಂಥ ಕುರುಬ ಸಮಾಜ ಒಂದು ವಿಶಿಷ್ಟವಾದ ಸಂಪ್ರದಾಯವನ್ನು ಹೊಂದಿರತಕ್ಕಂಥ ಒಂದು ಶ್ರಮಜೀವಿ ಸಮುದಾಯ. ಈ ಸಮುದಾಯವನ್ನು ಯಾವುದೇ ಹಬ್ಬ ಹರಿದಿನಗಳಾಗಿರಲಿ, ಶುಭ ಕೆಲಸಗಳಿಗಾಗಲಿ ಹಾಗೂ ಯಾವುದೇ ಒಂದು
ಒಂದು ಹೊಸ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ಕುರುಬರನ್ನು ಕರೆದುಕೊಂಡು ಅದಕ್ಕೆ ಪೂಜಾ ನೆರವೇರಿಸ್ತಿರ್ತಕ್ಕಂಥ ಇತಿಹಾಸವನ್ನು ನಾವು ಮೊದಲಿನಿಂದಲೂ ಕೂಡ ಈಗಲೂ ಕೂಡ ನೋಡ್ತಾ ಬಂದಿರತಕ್ಕಂಥದ್ದು. ಹೀಗಿರುವಾಗ ಇಂಥ ಕುರುಬರನ್ನು ಯಾವತ್ತೂ ಕೂಡ ನಾವು ಬೇರೆಯವರು ಹಾಗೂ ಇವರು ಕೂಡ ನಮ್ಮಂತೆ ಮನುಷ್ಯರು ಅಂತ ತಿಳಿದುಕೊಂಡಾಗ ನಮ್ಮ ಜೀವನ ನಿಜಕ್ಕೂ ಕೂಡ ಪಾವನ ಆಗುವಂಥದ್ದು. ಜೊತೆಗೆ ಕುರುಬರು ಶಿವನನ್ನೇ ಒಲಿಸಿಕೊಂಡವರು ಅನ್ನುವಂಥ ಇತಿಹಾಸವೂ ಕೂಡ ಇದೆ. ಕಾಳಿದಾಸ ಕುರುಬ ಸಂಪ್ರದಾಯದ ಮಹಾನ್ ಕವಿ, ಹಾಗೂ ಇನ್ನು ಹಲವಾರು ಕನಕದಾಸರು, ಹಾಗೂ ಇನ್ನು ಹಲವಾರು ಮಾಳಿಂಗರಾಯ, ಹುಲಿಚಂತಿ ಮಾಳಿಂಗರಾಯ, ಹಲವಾರು ದೇವಾನುದೇವತೆಗಳು ಕೂಡ ಕುರುಬ ಸಮಾಜದಲ್ಲಿ ಜನಿಸಿರ್ತಕ್ಕಂಥ, ಕುರುಬ ಸಮಾಜವನ್ನು ಪ್ರತಿನಿಧಿಸ್ತಿರ್ತಕ್ಕಂಥ ಒಂದು ಪ್ರಬಲ ಸಮುದಾಯ ಕುರುಬ ಸಮುದಾಯ. ಹೀಗಿರುವಾಗ ಈ ಕುರುಬ ಸಮುದಾಯವನ್ನು ಯಾವತ್ತೂ ಕೂಡ ಎಲ್ಲರೂ ಕೂಡ ಪ್ರೀತಿಸ್ತಾರೆ. ಯಾಕಂದರೆ ಇವರು ಮೋಸ ಮಾಡೋದೇನೆ ಇವರಿಗೆ ಗೊತ್ತಿಲ್ಲ. ಮೋಸ ಮಾಡಿ ಜೀವನ ಮಾಡಬೇಕನ್ನುವಂಥ ಉದ್ದೇಶವೂ ಕೂಡ ಇವರಿಗೂ ಅಲ್ಲ. ಹೀಗಿರುವಾಗ ತಮ್ಮ ಜೀವಿತದುದ್ದಕ್ಕೂ ಕೂಡ ಸತ್ಯವನ್ನೇ ಮಾತನಾಡಿ ಸತ್ಯದ ಸಲುವಾಗಿಯೇ ತಮ್ಮ ಒಂದು ಪ್ರಾಣವನ್ನಾದರೂ ಕೊಟ್ಟಾರೂ ಕೂಡ ಯಾವತ್ತೂ ಕೂಡ ಸುಳ್ಳಿಗೆ ಹಾಗೂ ಯಾವುದೇ ಒಂದು ದುಷ್ಟ ಕೆಲಸಕ್ಕೆ ಕೈ ಹಾಕದೇ ಇರತಕ್ಕಂಥ ಸಮುದಾಯ ಅದು ಕುರುಬ ಸಮುದಾಯ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕುರುಬರು ಇಲ್ಲದ ಊರಿಲ್ಲ, ಕುರುಬರು ಇಲ್ಲದ ನಾಡಿಲ್ಲ ಅಂತೇಳಿ ನಾವು ಕೇಳ್ತೀವಿ. ಹೀಗಿರುವಾಗ ಕುರುಬರು ನಿಜಕ್ಕೂ ಕೂಡ ಮಳೆ, ಗಾಳಿ, ಚಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಕುರಿಗಳನ್ನು ಮೇಯಿಸುತ್ತಾ ಹಾಗೂ ಕುರಿಗಳ ಪರಿಪಾಲನೆಯನ್ನು ಮಾಡ್ತಾ ಜೀವನವನ್ನು ಕಟ್ಟಿಕೊಂಡವರು. ಇವರು ಭೂಮಿಯಲ್ಲಿ ಇರ್ತಕ್ಕಂಥ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ, ಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಶ್ರಮಜೀವಿಗಳು. ಹೀಗಿರುವಾಗ ಕುರುಬರ ಇತಿಹಾಸವನ್ನು ನಾವು ಮತ್ತೊಮ್ಮೆ ಕೆದಕಿದಾಗ ನಮಗೆ ನೆನಪಾಗೋದು ಕರ್ನಾಟಕದ ಒಬ್ಬ ಮಹಾನ್ ಪುರುಷ. ಅವರನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ಅಂತ ನಾನು ತಮಗೆ ಪರಿಚಯ ಮಾಡಿಸ್ತೀನಿ. ಹೀಗಿರುವಾಗ ಕುರುಬರ ಬಗ್ಗೆ ಯಾವತ್ತೂ ಕೂಡ ಯಾರು ಅಸಡ್ಡೆ ಪಡಬೇಡ್ರಿ. ಯಾಕಂದರೆ ಇವತ್ತಿನ ದಿನ ಪುಣ್ಯ ದಿನ, ಬಲಿಪಾಡ್ಯಮೆಯ ದಿನ. ಇವತ್ತಿನ ದೀಪಾವಳಿಯ ದಿವಸದಂದು ಕುರುಬರನ್ನು ನೆನೆಸಿಕೊಂಡ್ರೆ ಇಡೀ ವರ್ಷದಾದ್ಯಂತ ನಿಮ್ಮ ಜೀವನ ಸುಖಮಯವಾಗಿ ಸಂತಸದಿಂದ ಕ್ಷಣಗಳನ್ನು ಕೂಡಿರತಕ್ಕಂಥ ಜೀವನ ಆಗುತ್ತದೆ ಅನ್ನುವಂಥ ಭಾವನೆಯಿಂದ ಈ ಸಂಚಿಕೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಕುರುಬರ ಬಗ್ಗೆ ಅಸಡ್ಡೆ ಪಡಬೇಡ್ರಿ, ಅವರ ಬಗ್ಗೆ ಹೇಳಿಸಬೇಡಿ. ಜೊತೆಗೆ ಅವರನ್ನು ಯಾವತ್ತೂ ಕೂಡ ನೀವು ನಿಮ್ಮವರಂತೆ ಕಾಣ್ರಿ. ಅವರು ನಿಜಕ್ಕೂ ಕೂಡ ಸಂಭಾವಿತರು. ಜೊತೆಗೆ ಅವರು ತಮ್ಮನ್ನೇ ತಾವು ಅರ್ಪಿಸಿಕೊಂಡಾದರೂ ಕೂಡ ಸಮಾಜವನ್ನು, ತಮ್ಮ ಜೊತೆಗಾರರನ್ನು ಹಾಗೂ ವಿಶ್ವವನ್ನೇ ಆಳಿರ್ತಕ್ಕಂಥವರು ಅನ್ನೋದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೀಗಿರುವಾಗ ಈಗ ನಿಜಕ್ಕೂ ಕೂಡ ಕುರುಬರನ್ನು ನೆನಪಿಸಿಕೊಂಡಿರ್ತಕ್ಕಂಥದ್ದಕ್ಕೆ ಕಾರಣವೇನೆಂದರೆ ಇಂಥ ಪವಿತ್ರ ದಿನದಂದು ಕುರುಬರ ಒಂದು ಇತಿಹಾಸವನ್ನು ನಾವು ನೋಡಿದಾಗ ಕುರುಬರು ನಿಜಕ್ಕೂ ಕೂಡ ಶ್ರಮಜೀವಿಗಳು. ಅವರ ಒಂದು ಇತಿಹಾಸವನ್ನು ಮುಂದಿನ ಸಂಚಿಕೆಗಳಲ್ಲಿಯೂ ಕೂಡ ನಾನು ಪ್ರಸ್ತುತಪಡಿಸ್ತೀನಿ. ಹೀಗಿರುವಾಗ ಕುರುಬರು ಅನ್ನುವಂಥ ಒಂದು ಈ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ನೋಡ್ರಿ. ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ, ಜೊತೆಗೆ ನಿಮ್ಮ ಎಲ್ಲ ಸಮುದಾಯಗಳಿಗೂ ಕೂಡ ಕಳಿಸಿಕೊಡ್ರಿ. ಜೊತೆಗೆ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ಕಳಿಸಿಕೊಟ್ಟು ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.